ಪಟಾಕಿ ಪೋರಿ ಚಿನ್ನದ ಚೋರಿ ಕಮ್ ನಟಿ ರನ್ಯಾ ರಾವ್ ವಿರುದ್ಧ ಈಗ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ರಾಜಕೀಯ ತಿರುವು ಪಡ್ಕೊಂಡಿದೆ. ರನ್ಯಾ ಪ್ರಕರಣದಲ್ಲಿ ಸಚಿವರ ಹೆಸರು ಪ್ರಸ್ತಾಪ ಆಗ್ತಾನೇ ಇದೆ. ಯಾರು ಹಾಗಾದ್ರೆ ಆ ಸಚಿವರು? ಸಚಿವರ ಹೆಸರು ಪ್ರಸ್ತಾಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನಸೌಧದಲ್ಲಿ ರಾಜರಾಜೇಶ್ವರಿ ನಗರ ಶಾಸಕ ಆರ್ ನಗರ ಶಾಸಕ ಮುನಿರತ್ನ ಈಗ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರನ್ಯಾ ಪ್ರಕರಣ ರಾಜಕೀಯ ತಿರುವಂತೂ ಪಡೆದುಕೊಂಡಿದೆ. ರಾಜಕೀಯ ಜಟಾಪಟಿ ನಡೀತಾ ಇದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಒಂದಿಷ್ಟು ವಾರ್ ನಡೀತಾ ಇದೆ. ಇಲ್ಲಿ ಸಿಎಂ ಆಕಾಂಕ್ಷಿಯಾಗಿದ್ದವರಿಗೆ ಸೆಟಲ್ಮೆಂಟ್ ಮಾಡಿದ್ದಾರೆ. ನಟಿ ರನ್ಯಾ ರಾವ್ ವಿರುದ್ಧ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಈಗ ಮತ್ತಷ್ಟು ರೋಚಕತೆ ಪಡ್ಕೊಳ್ತಾ ಇದೆ. ಇಲ್ಲಿ ಸೆಟಲ್ಮೆಂಟ್ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಸೆಟಲ್ಮೆಂಟ್ ವಿಚಾರ ಯಾರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಂದ್ರೆ ಕಾಮನ್ ಮ್ಯಾನ್ ಮಾಡ್ತಾ ಇಲ್ಲ, ಹಾದಿ ಬೀದಿಯಲ್ಲಿ ಹೋಗೋರು ಮಾಡ್ತಾ ಇಲ್ಲ. ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಒಬ್ಬ ಶಾಸಕ ಹೇಳ್ತಾ ಇರುವಂತಹ ಮಾತು, ಆರ್ ನಗರ ಶಾಸಕ ಮುನಿರತ್ನ ಹೇಳ್ತಾ ಇರುವಂತಹ ಮಾತು, ಸಿಎಂ ಆಕಾಂಕ್ಷಿಯಾಗಿದ್ದವರಿಗೆ ಸೆಟಲ್ಮೆಂಟ್. ಯಾರು ಸಿಎಂ ಆಕಾಂಕ್ಷಿಗಳು? ಬಿಜೆಪಿಯವರಂತೂ ಸಿಎಂ ಆಕಾಂಕ್ಷಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಿಜೆಪಿಯಲ್ಲಿ ಅದೆಷ್ಟೇ ಪ್ರಭಾವಿ ನಾಯಕರಿದ್ರು ಆಗಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸಿಎಂ ಆಕಾಂಕ್ಷಿಗಳು ಕಾಂಗ್ರೆಸ್ನಲ್ಲೇ ಆಗಿರ್ತಾರೆ, ಅದು ಗೊತ್ತಿರುವಂಥ ವಿಚಾರವೇ. ಯೋಗೀಶ್ವರ್, ಎಚ್ ಡಿ ರೇವಣ್ಣ, ರಮೇಶ್ ಜಾರಕಿಹೊಳಿ ನನ್ನದೂ ಸೇರಿದಂತೆ ಸೆಟಲ್ಮೆಂಟ್ ಮಾಡಿದ್ದಾರೆ ಅಂತ ಮುನಿರತ್ನ ಹೇಳ್ತಾ ಇದ್ದಾರೆ. ನನ್ನದು ಅಂದರೆ ಮುನಿರತ್ನದು. ನನಗೆ ಸೆಟಲ್ಮೆಂಟ್ ಆದ ಬಳಿಕ ಗೊತ್ತಾಯಿತು. ಇದು ಮುನಿರತ್ನ ಹೇಳ್ತಾ ಇರುವಂಥ ಮಾತು. ಏನು ಸೆಟಲ್ಮೆಂಟು, ಯಾವ ಥರ ಸೆಟಲ್ಮೆಂಟು, ಯಾರಿಗೆ ಸೆಟಲ್ಮೆಂಟ್ ಆಗಿದೆ ಅಂತ ಮುಂದೆ ಹೇಳ್ತೀನಿ. ಸಚಿವರೊಬ್ಬರಿಗೆ ಸೆಟಲ್ಮೆಂಟ್ ಅಂತೂ ಆಗಿದೆ. ನೋಡಿ, ಈ ರಾಜಕಾರಣಿಗಳು ಅಡಕತ್ತರಿಯಲ್ಲಿ ಇಟ್ಟ ಹಾಗೆ ಮಾತಾಡೋದು ಥರ. ಹೇಗಂದರೆ ಗಾಳಿಯಲ್ಲಿ ಗುಂಡು ಹೊಡೆದಂಗೆ ಮಾತಾಡೋದು. ಮುಂದೆ ಹೇಳ್ತೀನಿ, ಆಮೇಲೆ ಹೇಳ್ತೀನಿ, ಈಗಲೇ ಹೇಳ್ಬೋದಲ್ಲ, ಯಾಕೆ ಹೇಳ್ತಾ ಇಲ್ಲ? ರನ್ಯಾ ರಾವ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ರೋಚಕತೆಯನ್ನು ಪಡ್ಕೊಳ್ತಾ ಇದೆ. ಈ ಬೆಳವಣಿಗೆ ಮೊನ್ನೆಯಿಂದನೂ ಕೂಡ ರಾಜಕೀಯ ಕೆಸರೆರಚಾಟ ನಡೀತಾನೆ ಇತ್ತು. ಒಂದು ಕಡೆ BY ವಿಜಯೇಂದ್ರ ಆಗಾಗ ದುಬೈಗೆ ಹೋಗಿ ಬರ್ತಾ ಇರ್ತಾರೆ ಅಂತ ಸ್ವತಃ BJPಯ ಶಾಸಕ ಯತ್ನಾಳ್ ಒಂದು ಕಡೆ ಬಾಂಬನ್ನು ಹಾಕ್ತಾ ಇದ್ರು. ಅದಾದಮೇಲೆ ಪ್ರಿಯಾಂಕರ್ಗೆ ಒಂದು ಕಡೆ BJP ನಾಯಕರ ಮೇಲೆ ಆರೋಪ ಮಾಡ್ತಾ ಇದ್ರು. ಇನ್ನೊಂದು ಕಡೆ BJP ನಾಯಕರು ಇದು ಕಾಂಗ್ರೆಸ್ನವರ ಕೈವಾಡ ಇದೆ, ಕಾಂಗ್ರೆಸ್ನ ಪ್ರಭಾವಿ ಸಚಿವರ ಕೈವಾಡ ಇದೆ ಅಂತ ಆರೋಪ ಮಾಡ್ತಾ ಇದ್ರು. ಒಂದು ಕಡೆ ತನಿಖೆ ನಡೀತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಆರ್ ನಗರ ಶಾಸಕ ಮುನಿರತ್ನ ಮತ್ತೊಂದು ಹೊಸ ಬಾಂಬನ್ನೇ ಹಾಕಿದ್ದಾರೆ. ಸೆಟಲ್ಮೆಂಟ್ ಆಗಿದೆ, ನನಗೂ ಸೆಟಲ್ಮೆಂಟ್ ಆಗಿದೆ ಅಂತ ಅವರೇ ಹೇಳ್ಕೊಳ್ತಾ ಇದ್ದಾರೆ. ನೋಡಿ, ರನ್ಯಾ ರಾವ್ ಪ್ರಕರಣದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಆಕಾಂಕ್ಷಿಗಳಾಗಿದ್ದರು. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಯೋಗೇಶ್ವರ್ದು ಸೆಟಲ್ಮೆಂಟ್ ಆಯಿತು. ಅದೇ ರೀತಿ ನಂದು ಸೆಟಲ್ಮೆಂಟ್ ಆಯಿತು. ಈಗ ಮೋಸ್ಟ್ಲಿ ಇನ್ಯಾರ್ದು ಸೆಟಲ್ಮೆಂಟ್ ಆಗೈತೆ ಅಂತ ನಾನು ಕೇಳ್ಪಡ್ತಾ ಇದ್ದೀನಿ. ಅದು ಯಾವ ರೀತಿ ಸೆಟಲ್ಮೆಂಟ್ ಮಾಡಿದಾರೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಕಾಯ್ದು ನೋಡಲ್ಲ. ಯಾರು ಅಡ್ಡ ಬಂದರೆ ಅವ್ರಿಗೆ ಸೆಟಲ್ಮೆಂಟ್ ಮಾಡ್ತಾರೆ. ಈಗ ನಂದು ಸೆಟಲ್ಮೆಂಟ್ ಆಗಿದೆಯಾ? ಯೋಗೇಶ್ವರ್ ಸೆಟಲ್ಮೆಂಟ್ ಆಯ್ತಾ? ರೇವಣ್ಣನ ಸೆಟಲ್ಮೆಂಟ್ ಆಯ್ತಾ? ರಮೇಶ್ ಜಾರಕಿಹೊಳಿ ಸೆಟಲ್ಮೆಂಟ್ ಆಯ್ತಾ? ಈಗ ಯಾರಿದ್ದಾರೆ ಇವಾಗ ಮೋಸ್ಟ್ಲಿ ಅವ್ರದ್ದೇನೋ ಸೆಟಲ್ಮೆಂಟ್ ಆಗಿರ್ಬೇಕು. ಒಟ್ಟಿನೊಳಗೆ ಸೆಟಲ್ಮೆಂಟ್ ಆಗತ್ತೆ. ನೋಡಿ, ರನ್ಯಾ ರಾವ್ ಪ್ರಕರಣದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಆಕಾಂಕ್ಷಿಗಳಾಗಿದ್ದರು. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಯೋಗೇಶ್ವರ್ದು ಸೆಟಲ್ಮೆಂಟ್ ಆಯಿತು. ಅದೇ ರೀತಿ ನಂದು ಸೆಟಲ್ಮೆಂಟ್ ಆಯಿತು. ಈಗ ಮೋಸ್ಟ್ಲಿ ಇನ್ಯಾರ್ದು ಸೆಟಲ್ಮೆಂಟ್ ಆಗೈತೆ ಅಂತ ನಾನು ಕೇಳ್ಪಡ್ತಾ ಇದ್ದೀನಿ. ಅದು ಯಾವ ರೀತಿ ಸೆಟಲ್ಮೆಂಟ್ ಮಾಡಿದಾರೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಕಾಯ್ದು ನೋಡಲ್ಲ. ಯಾರು ಅಡ್ಡ ಬಂದರೆ ಅವ್ರಿಗೆ ಸೆಟಲ್ಮೆಂಟ್ ಮಾಡ್ತಾರೆ. ಈಗ ನಂದು ಸೆಟಲ್ಮೆಂಟ್ ಆಗಿದೆಯಾ? ಯೋಗೇಶ್ವರ್ ಸೆಟಲ್ಮೆಂಟ್ ಆಯ್ತಾ? ರೇವಣ್ಣನ ಸೆಟಲ್ಮೆಂಟ್ ಆಯ್ತಾ? ರಮೇಶ್ ಜಾರಕಿಹೊಳಿ ಸೆಟಲ್ಮೆಂಟ್ ಆಯ್ತಾ? ಈಗ ಯಾರಿದ್ದಾರೆ ಇವಾಗ ಮೋಸ್ಟ್ಲಿ ಅವ್ರದ್ದೇನೋ ಸೆಟಲ್ಮೆಂಟ್ ಆಗಿರ್ಬೇಕು. ಒಟ್ಟಿನೊಳಗೆ ಸೆಟಲ್ಮೆಂಟ್ ಇನ್ನು ಆರ್ ನಗರ ಶಾಸಕ ಮುನಿರತ್ನ ಹೇಳೋ ಪ್ರಕಾರ ಸೆಟಲ್ಮೆಂಟ್ ಆಗಿದೆಯಂತೆ, ಅವರಿಗೂ ಸೆಟಲ್ಮೆಂಟ್ ಆಗಿದೆಯಂತೆ, ಯೋಗೇಶ್ವರ್ಗೂ ಸೆಟಲ್ಮೆಂಟ್ ಆಗಿದೆಯಂತೆ, ರಮೇಶ್ ಜಾರಕಿಹೊಳಿಗೆ ಸೆಟಲ್ಮೆಂಟ್ ಆಗಿದೆಯಂತೆ. ಯಾವ ಥರ ಸೆಟಲ್ಮೆಂಟು ಸ್ವಾಮಿ? ನಿಮ್ಗೇನಾದರೂ ಅಪಾರ ಪ್ರಮಾಣದಲ್ಲಿ ಹಣ ಏನಾದರೂ ಸಂದಾಯ ಮಾಡಿದಾರಾ? ಅಡ್ಡ ಬಂದವರಿಗೆಲ್ಲ ಸೆಟಲ್ಮೆಂಟು ಅಂತ ಹೇಳ್ತಾ ಇದ್ದಾರೆ. ಏನು ಅಡ್ಡ ಬಂದರು? ರನ್ಯಾ ರಾವ್ ಕೇಸಿಗೆ ಸಂಬಂಧಪಟ್ಟಂಗೆ ಯಾರು ಅಡ್ಡ ಹೋಗಿದ್ದಾರೆ? ಒಂದು ಕಡೆ ಈ ಒಂದು ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡು ಆರೋಪ ಪ್ರತ್ಯಾರೋಪ ನಡೀತಾ ಇದೆ. ಹಾಗಾದರೆ ತನಿಖೆ ಎಲ್ಲಿಗೆ ಬಂದಿದೆ? ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಸೂಕ್ಷ್ಮತೆಯಿಂದ ಸರ್ಕಾರದ ಜವಾಬ್ದಾರಿ ದೊಡ್ಡ ಮಟ್ಟದಲ್ಲಿದೆ. ಇಲ್ಲಿ ಒಂದು ಕಡೆ ಪರಮೇಶ್ವರ್ ಅವರ ಫೋಟೋ,
ಸಿದ್ದರಾಮಯ್ಯನವರ ಫೋಟೋ ಎಲ್ಲವೂ ಕೂಡ ರನ್ಯಾ ರಾವ್ ಮದುವೆಗೆ ಹೋದಂಥ ಸಂದರ್ಭದಲ್ಲಿ ಆ ಫೋಟೋ ಈಗ ವೈರಲ್ ಆಗ್ತಾ ಇದೆ. ಇನ್ನೊಂದು ಕಡೆ ಇಲ್ಲಿ ಮುನಿರತ್ನ ಹೇಳ್ತಾ ಇದ್ದಾರೆ, ರೇವಣ್ಣ ಅವರಿಗೆ ಸೆಟ್ಲ್ಮೆಂಟ್ ಆಯಿತು, ರಮೇಶ್ ಜಾರಕಿಹೊಳಿಗೆ ಸೆಟ್ಲ್ಮೆಂಟ್ ಆಯಿತು, ಯೋಗೀಶ್ವರಿಗೆ ಸೆಟ್ಲ್ಮೆಂಟ್ ಆಯಿತು, ಏನು ಸೆಟ್ಲ್ಮೆಂಟ್ ಆಯಿತೋ ಗೊತ್ತಿಲ್ಲ, ಯಾರು ಅಡ್ಡ ಹೋದ್ರೂ ಗೊತ್ತಿಲ್ಲ. ಎಲ್ಲವೂ ಒಂಥರ ಅಡಕತ್ತೆರೆಯಲ್ಲಿ ಇಟ್ಟ ಹಾಗೆ ಮಾತಾಡ್ತಾ ಇದ್ದಾರೆ. ಎಲ್ಲವೂ ಅಸ್ಪಷ್ಟ. ಮತ್ತು ಯಾರಿಗೆ ಸೆಟ್ಲ್ಮೆಂಟ್ ಆಗಿದೆ ಇನ್ನು ಮುಂದೆ ಅವ್ರ ಹೆಸರು ನಾನು ಮುಂದೆ ಹೇಳ್ತೀನಿ ಅಂತ ಬಹುಶಃ ರಾಹುಕಾಲ ಗುಳಿಕ ಕಾಲ ಎಲ್ಲ ನೋಡಿಬಿಟ್ಟು ಒಳ್ಳೆ ಕಾಲದಲ್ಲಿ ಹೇಳುವಂತಹ ಸಾಧ್ಯತೆ ಇದೆ ಅಂತ ಕಾಣಿಸ್ತಾ ಇದೆ.